ಮೊದಲನೇ ನೀವು ಲಾ ಆಫ್ ಅಟ್ರಾಕ್ಷನ್ ಅನ್ನು ಸರಳವಾಗಿ ಹೇಗೆ ವಿವರಿಸುತ್ತೀರಿ? ಎಸ್, ಲಾ ಆಫ್ ಅಟ್ರಾಕ್ಷನ್. ಸೊ ನಿಮಗೆ ಒಂದು ಮಾತು ಹೇಳ್ತೀನಿ ವಿವೇಕ್. ಗುರುತ್ವಾಕರ್ಷಣ ಶಕ್ತಿ ನ್ಯೂಟನ್ ಕಂಡು ಹಿಡಿದ್ರು ಅಂತ ಹೇಳ್ತಾರೆ ಎಲ್ಲರೂ. ಈಗ ನಾನು ನಿಮಗೆ ಕ್ವಶನ್ ಮಾಡೋದೇನು ಅಂದ್ರೆ, ನ್ಯೂಟನ್ ಕಂಡು ಹಿಡಿಯೋಕ್ಕಿಂತ ಮುಂಚೆ ಗುರುತ್ವಾಕರ್ಷಣ ಶಕ್ತಿ ಇರಲಿಲ್ಲ, ಇತ್ತು, ಗೊತ್ತಿರಲಿಲ್ಲ. ಸೇಮ್ ಅದೇ ರೀತಿ ಯಾವಾಗ ಈ ಪೃಥ್ವಿಗೆ ಗುರುತ್ವಾಕರ್ಷಣ ಶಕ್ತಿ ಶುರು ಆಗಿದೆ, ಆ ಕ್ಷಣದಿಂದನೇ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಎಲ್ಲರ ಹತ್ರನೂ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರೋದು. ಅದು ಮನುಷ್ಯರಿಗಷ್ಟೇ ಲಾ ಆಫ್ ಅಟ್ರಾಕ್ಷನ್ ಇಲ್ಲ, ಪ್ರಾಣಿ ಪಕ್ಷಿಗಳಿಗೂ ಇರುತ್ತೆ. ನೀವು ಕೆಲವೊಂದು ಪ್ರಾಣಿಗಳಿಗೆ ನಾವು ಅಟ್ರಾಕ್ಟ್ ಮಾಡಿ ಮನೆ ಕರ್ಕೊಂಡ್ ಬರ್ತೀವಿ, ನಾಯಿ ಸಾಕ್ತಾರ, ಬೆಕ್ಸ್ ಸಾಕ್ತಾರ, ಅದು ಅಟ್ರಾಕ್ಷನ್, ಅದ್ರ ವೈಬ್ರೇಷನ್ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಮತ್ತೆ ನಾವು ಅಂದುಕೊಳ್ಳಿ ಅಥವಾ ಅಂದುಕೊಳ್ಳದೆ ಇದ್ದಾಗ್ಲೂ ಸಮೇತ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಾ ಇದೆ. ಈ ಲಾ ಆಫ್ ಅಟ್ರಾಕ್ಷನ್ ಅಂದ ಒಳ್ಳೇದೇ ಮಾಡಿದೀವಿ ಅಂತಿಲ್ಲ, ಇದ್ರ ವಿರುದ್ಧನೂ ಯೋಚನೆ. ಈಗ ನೋಡ್ರಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೆಣ್ಮಕ್ಳು ಜಾಸ್ತಿ ನಾವು ಲಾ ಆಫ್ ಅಟ್ರಾಕ್ಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನಾನು ಹಣೆ ಬರ ಸರಿ ಇಲ್ಲ ಅಂತ, ಮನೆಯಲ್ಲೇ ಒಂದು ಚೂರು ತೊಂದರೆ ಆಗಿರುತ್ತೆ, ಅಥವಾ ಯಾವುದೋ ಒಂದು ಪಾತ್ರ ನಮಗೂ ಅದಕ್ಕೂ ನಡೆಯೋದಿಲ್ಲ, ಮನೇಲಿ ಯಾವುದೋ ಒಬ್ರು ಇದ್ದಿರ್ತಾರೆ. ಸೊ ಬಾರ್ ಬಾರ್ ಮೈಂಡಿನಾಗ ನಾವೇನು ಅಫರ್ಮೇಷನ್ಸ್ ಕೊಡ್ಲಕ್ಕೆ ಶುರು ಮಾಡ್ತೀವಿ ಅಂದ್ರೆ, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಹಣೆ ಮರ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಅತ್ತೆ ಸರಿ, ಇವೇನಿಲ್ಲ ಇಲ್ಲ 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 ಇವೇ ನೋಡಿ, ಅವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ, ಟ್ರೈನಿಂಗ್ ಇಂಡಸ್ಟ್ರಿ ನಮ್ದು ಏನ್ ಹೇಳುತ್ತೆ, ನಮ್ಮ ಮಾಸ್ಟರ್ ಮೈಂಡ್ ಏನ್ ಹೇಳುತ್ತೆ ಅಂದ್ರೆ, ನನ್ನ ಜೊತೆ ಎಲ್ಲ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ರಿ, ಒಳ್ಳೇದು ಅಟ್ರಾಕ್ಟ್ ಮಾಡುತ್ತೆ. ಒಂದು ಅದಾದ್ಮೇಲೆ ಎರಡನೇದು ಹೇಳ್ತೀನಿ ಎಕ್ಸಾಂಪಲ್. ವಿವೇಕ್, ನಾನು ನಿಮ್ಗೆ ಕಾಲ್ ಮಾಡ್ಬೇಕಾಗಿದೆ. ಸೊ ನಾನು ಮೈಂಡ್ ಮೇಲೆ ಅನ್ಕೊಂಡಿನಿ ವಿವೇಕಾಗಿ ಇವತ್ತು ನಾನು ಮಾತಾಡಬೇಕು ಅಂತ. ನಾನು ಪ್ಲಾನ್ ಮಾಡಿದ್ದು ಓಕೆ ಇದೆ, ಫೋನ್ ತಗೊಂಡಿದ್ದು ಓಕೆ ಇದೆ, ನಾನು ನಂಬರ್ ಡಯಲ್ ಮಾಡ್ಲತ್ತೀನಿ ಲಕ್ಷ್ಮಿ ಮ್ಯಾಮ್ಗೆ. ಈ ನಿಮಗೆ ಬರುತ್ತಾ ಅದು ಕಾಲು? ಇಲ್ಲ. ನನ್ನ ಮೈಂಡ್ನಾಗ ಅನ್ಕೊಳತೀನಿ ವಿವೇಕ್ ಗಲತ್ ನಂಬರ್ ಇದೆ, ಸುಮ್ಮನೆ ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋದಿಲ್ಲ. ನೋ, ಡೈಲ್ ಕರೆಕ್ಟ್ ಇಲ್ಲ ನಿಮ್ದು. ನೀವು ಡೈಲಿಂಗ್ ನಂಬರ್ ನಿಮ್ದು ರಾಂಗ್ ಹಾಕಿದ್ಮೇಲೆ ಪ್ಯಾಟರ್ನ್ ಕೆಲಸ ಮಾಡೋದಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ ಅಂದ್ರ, ಯಾವುದನ್ನ ಮಾಡೋದಕ್ಕೆ ನೀವು ಬಯಸ್ತಾ ಇದ್ದೀರಿ ಅದು ಆಗ್ಲೇ ಆಗಿದೆ ಅನ್ನುವಂತ ಫೀಲಿಂಗ್ ಬೇಕು. ಮನೆ ಕಟ್ಟೋದು ಆಮೇಲೆ ಮನೆಯನ್ನ ಕಟ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬೇಕಾ, ಹಿಮ್ಮತ್ ಬೇಕಾ, ವಿಶ್ವಾಸ ಬೇಕು. ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾರಂದ್ರ, ಅಕೌಂಟ್ ಅಲ್ಲಿ 10,000 ಇರೋದಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಹೆಂಗ್ ಫೇಲ್ ಆಗುತ್ತೆ ಅಂತ ಹೇಳ್ತೀನಿ. ಅಕೌಂಟ್ ಅಲ್ಲಿ 10,000 ಇರೋದಿಲ್ಲ, ಟ್ರೈನರ್ಸ್ ಮಾತು ಕೇಳಿರ್ತಾರ, ಅಕೌಂಟ್ ಅಲ್ಲಿ 1,00,000 ಬಂದಿದೆ ಅಂತೇಳಿ ಅಫರ್ಮೇಶನ್ ಮಾಡ್ತಾರೆ. ನಾನು 100% ಹೇಳ್ತೀನಿ, 10 ಲಕ್ಷ ಕೊಡೋದಕ್ಕೆ 10 ಕೋಟಿ ಕೊಡೋದಕ್ಕೂ ಸಮೇತ ಯೂನಿವರ್ಸ್ ರೆಡಿ ಇದೆ. ಆದ್ರೆ ಬರೋದು ಯಾಕಿಲ್ಲ ನಮ್ಮ ಅಕೌಂಟ್ ಅಲ್ಲಿ ಅಂದ್ರ, ನೀವು ಅಫರ್ಮೇಶನ್ ಮಾಡ್ತೀರಿ ನನ್ನ ಅಕೌಂಟ್ ಅಲ್ಲಿ 10 ಲಕ್ಷ ಬಂದಿದೆ 10 ಲಕ್ಷ ಬಂದಿದೆ ಅಂತ ಹೇಳ್ರಿ ಅಂತ ಹೇಳ್ತೀವಿ. ನೀವು ಹೇಳ್ತೀರಿ, ನಿಮ್ಮ ಮೈಂಡ್ ಹೇಳ್ತದೆ ಅಕೌಂಟ್ ಆಗ 10,000 ಇಲ್ಲ, 10 ಲಕ್ಷ ಎಲ್ಲಿಂದ ಬರುತ್ತೆ ಅಂತ. ಹಾಗಾದ್ರೆ ಯಾರು ತಡಿತಾ ಇದ್ದಾರೆ? ನಾವೇ. ಮತ್ತೆ ಅನ್ಕೋತೀವಲ್ಲ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋದಿಲ್ಲ. ನೋ, ಅದಕ್ಕೆ ನಾ ಹೇಳ್ತೀನಿ ಯಾವಾಗ್ಲೂ ಟ್ರೈನಿಂಗ್ ಇಂಡಸ್ಟ್ರಿ ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಇವೆಲ್ಲ ಏನಿವೆ ನೋಡಿ, ಸರಿಯಾಗಿ ತಿಳಿದುಕೊಳ್ಳಲಾರ್ದನ್ನು ಏನಾದ್ರೂ ನಾವು ಮಾಡ್ಲಿಕ್ಕೆ ಹೋದ್ರ ಎಡವಟ್ಟಾಗುತ್ತೆ. ಅದಕ್ಕೆ ನಾವ್ ಹೇಳ್ತೀವಿ, ನಿಮ್ಮ ಅಕೌಂಟ್ ಅಲ್ಲಿ 10,000 ಇದೆನಾ, 20,000ಗೆ ಬರ್ರಿ. ನೀವು 20,000 ಬರ್ತಾ ಇದೆ ಅಂದ್ರೆ ಮೈಂಡ್ ಹೇಳುತ್ತೆ 10 ಅಂದ್ರೆ 20 ಬರುತ್ತೆ. ನೀವು ಡೈರೆಕ್ಟ್ ಆಗಿ 10 ಲಕ್ಷಕ್ಕೆ ಹೋದ್ರೆ ಮೈಂಡ್ ಹೇಳ್ತಾ ಹುಚ್ಚಾಗಿದೆ ಏನ್ ಸುದ್ದಿ, ಬರಂಗಿಲ್ಲದು, ಆಗೋದಿಲ್ಲ, ಹೋಗೋದಿಲ್ಲ. ಸೊ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಇದು ಒಂದೇ ಅಂತಿಲ್ಲ, ಇದು ಎಲ್ಲಾ ಫೀಲ್ಡ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಸೈನ್ಸ್ ಇದೆ. ನೀವ್ ಏನ್ ಅನ್ಕೊಂಡಿರಿ ಅದು ಆಗುತ್ತೆ. ಇವತ್ತು ನಿಮ್ಗೆ ಹೇಳ್ತೀನಿ, ಅಚಾನಕಿ ನಿಮ್ ತಲೆಯೊಳಗೆ ಬರ್ಲಿಕ್ಕಿಲ್ಲ, ಮೇಡಮ್ ಜೊತೆ ಹೋಗಿ ಮಾತಾಡ್ಬೇಕು, ಸೈನ್ಸ್ ಇದೆ. ಮೈಂಡ್ ಹೇಳ್ತು, ಸರ್ಚ್ ಮಾಡ್ಲಕ್ ಶುರು ಮಾಡಿದ್ರಿ, ವೈಬ್ರೇಷನ್ ಯಾರ ಜೊತೆ ಕನೆಕ್ಟ್ ಆಗುತ್ತೆ, ಯಾರ್ಲಿಂದ ಸಪೋರ್ಟ್ ಆಗ್ಬೋದು, ಸೈನ್ಸ್ ಕೆಲಸ ಮಾಡ್ತು, ಅಟ್ರಾಕ್ಟ್ ಆಯ್ತು. ನನ್ಗೆ ಅಟ್ರಾಕ್ಟ್ ಆಗೋದಕ್ಕೆ ಲೇಟ್ ತಗೊಳ್ತು, ಸುಮಾರು ಸಲ ಕಾಲ್ ಮಾಡಿದ್ರು ನಾ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಆ ನಂಬರ್ ಡಯಲ್ ಏನ್ ಮಾಡ್ತೀವಲ್ಲ ಅದು ಸರಿಯಾದ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು, ಮತ್ತೆ ಸರಿಯಾದ ರೀತಿಯಲ್ಲಿ ಇರೋದಿದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್. ನಾವು ಬಹಳ ನೆಗೆಟಿವ್ ಆದಾಗ ಲಾ ಆಫ್ ಅಟ್ರಾಕ್ಷನ್ ಎಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಒಂದೆರಡು ಹೇಳ್ತೀನಿ. ಬಹಳ ನೆಗೆಟಿವ್ ಆಗಿವಿ ಅವತ್ತ, ಅಥವಾ ಬಹಳ ದುಃಖಿ ಆಗಿವಿ, ಆ ದುಃಖಿ ಆಗಿದ್ದ ದಿವಸ, ಬಹಳ ನೆಗೆಟಿವ್ ಆದ ದಿವಸನೂ ಸಮೇತ ಪಾಸಿಟಿವ್ ಅಫರ್ಮೇಷನ್ಸ್ ಏನಾದ್ರೂ ಕೊಟ್ಟರು ಕೆಲಸ ಆಗೋದಿಲ್ಲ. ಯಾಕಂದ್ರೆ ಒಳಗ್ ಫ್ರೀಕ್ವೆನ್ಸಿ ಬೇರೆ ನಡೀತಾ ಇರುತ್ತೆ, ಒಳಗ್ ವೈಬ್ರೇಷನ್ ಬೇರೆ ನಡೀತಾ ಇದೆ. ಆ ಟೈಮಿನಾಗ ನೀವು ಸುಮ್ಮನೆ ಪ್ಯಾಚ್ ಅಪ್ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತೀನಿ, ಬಾಕ್ಸಿಗೆ ಕವರ್ ಮಾಡೋದು ಬಿಡ್ರಿ, ಬಾಕ್ಸಿಂಗ್ ರಿಪೇರಿ ಮಾಡಿ. ಇದು ಏನ್ ಬಾಕ್ಸ್ ಇದೆಲ್ಲ ಇದ್ರ ಒಳಗೆ ಡೆಪ್ತ್. ಅದಕ್ಕೆ ಹೇಳ್ತೀನಿ, ಇನ್ನರ್ ಜರ್ನಿದೊಳಗೆ ಹೋಗೋದು. ನನ್ನ ಒಳಗೆ ನಾನು ಒಂದಿದ್ದೀನಿ, ನಾನು ಏನಿದ್ದೀನಿ, ನನಗೆ ಏನ್ ಬೇಕು. ಎಷ್ಟೋ ಸಲ ನಾವ್ ಎಂತ ಅಫರ್ಮೇಶನ್ ಮಾಡ್ತೀವಿ ಅಂದ್ರ ಅದು ನಮ್ಗೆ ಬೇಕೇ ಆಗಿರೋದಿಲ್ಲ, ಅದು ಅಫರ್ಮೇಶನ್ ಮಾಡ್ತೀವಿ. ಯೂನಿವರ್ಸ್ ಹೇಳುತ್ತೆ, ಯೂನಿವರ್ಸಿಗೂ ಒಂದು ಮೈಂಡ್ ಇದೆ. ಯೂನಿವರ್ಸ್ ಹೇಳ್ತದೆ ನಿಂಗೆ ಬೇಕೇ ಆಗಿಲ್ಲ, ಯಾಕೆ ಕೊಡೋದಿಲ್ಲ ಅದು. ಅವಾಗಂತೀವಿ ನಾವು ಕೇಳಿದ್ದು ಸಿಗೋದಿಲ್ಲ, ಕೇಳಿದ್ದು ಸಿಗೋದಿಲ್ಲ, ನಮಗೆ ಬೇಕಾಗಿದ್ದು ಮಾತ್ರ ಸಿಗುತ್ತೆ. ಅದಕ್ಕೆ ನಮ್ಗಿಂತಾನು ಹೈಯರ್ ಪವರ್ ಇದೆ ನೋಡ್ರಿ, ಅದು ಪರಮಾತ್ಮಂದಿದೆ, ಯೂನಿವರ್ಸ್ ಇದೆ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡೇ ಮಾಡುತ್ತೆ. ಬಟ್ ನೀವು ಸೈನ್ಸ್ ಬೇಸ್ ಮೇಲೆ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮೇಲೆ ಮಾಡಬೇಕು. ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಬೇಸಿಕ್ ಇದೆ, ಮೊದಲು ನಾವು ಬೇಸಿಕ್ ಕಲಿಬೇಕು.
ಅದಾದ್ಮೇಲೆ ಮಿಡ್ ಇದೆ, ಮಧ್ಯದಲ್ಲಿದೆ, ಅದಾದ್ಮೇಲೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಇರುತ್ತೆ. ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ರಿ, ಕೆಲಸ ಆಗುತ್ತೆ. ಡೈರೆಕ್ಟ್ ಆಗಿ ನೀವು ಅಡ್ವಾನ್ಸಿಗೆ ಬಂದ್ರ ಬೇಸಿಕ್ ನಲ್ಲಿ ABCD ನಿಮ್ಗೆ ಗೊತ್ತಿಲ್ಲ ಅದ್ರದ್ದು. ನೀವು XYZ ಗೆ ಹೋದ್ರ ರಿಸಲ್ಟ್ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಆಮೇಲೆ ಅನಿಸ್ತದೆ ಟ್ರೈನರ್ ಏನೋ ಹೇಳ್ತಿರ್ತಾರ, ಆಗೋದಿಲ್ಲ ಅಂತೇಳಿ. ಸೊ ಆಗುತ್ತೆ, 100% ನಂದಾಗಿದೆ ನೋಡ್ರಿ, ನಿಮ್ದು ಸಮೇತ ಆಗೇ ಆಗುತ್ತೆ. ಎಸ್, ಕೇವಲ ಆಲೋಚನೆಯಿಂದ ಜೀವನ ಬದಲಾಗುವುದಿಲ್ಲ, ಇದು ಕೇವಲ ಒಂದು ಭ್ರಮೆ ಎಂದು ಒಪ್ಪಿಸಿಕೊಳ್ಳುವುದಿಲ್ಲ. ನೀವು ಇದನ್ನು ಹೇಗೆ ಸಮರ್ಥಿಸುತ್ತೀರಾ? ಎಸ್, ಆಲೋಚನೆಯಿಂದ ಜೀವನ ಬದಲಾಗೋದಿಲ್ಲ, ಇದು ಒಪ್ಕೊಳ್ತೀರಿ ಇಲ್ಲ ಅಂತ ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದ್ರೆ ನಾವು ಏನು ಥಿಂಕ್ ಮಾಡ್ತೀವಿ ಅದೆಲ್ಲ ಲೈಫ್ ಇರುತ್ತೆ ನಮ್ದು. ಇವತ್ತು ನಾವು ಏನು ಬದುಕ್ತಾ ಇದ್ದೀವಿಲ್ಲ, ಇದು ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಇದೆ. ಅದು ಸುಖ ಇರ್ಬೋದು ಅಥವಾ ಕಷ್ಟ ಇರ್ಬೋದು. ನಿಮ್ಗೆ ಇನ್ನೊಂದು ಮಾತನ್ನ ಹೇಳ್ತೀನಿ, ನಮ್ಮ ಲೈಫ್ನಲ್ಲಿ ಯಾವ ಎಲ್ಲ ಘಟನೆಗಳು ಜರುಗ್ತಾ ಇವೆ ಅಥವಾ ಈ ಹಿಂದೆನೂ ಜರುಗಿವೆ, ಅವೆಲ್ಲವೂ ನಮ್ಮ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ವಿಚಾರಗಳ ಪ್ರಭಾವ ಮತ್ತು ಫಲಿತಾಂಶ. ಹಂಗಂತ ನಾವು ಕಷ್ಟ ಏನು ಕೇಳಿದ್ದೇವೆ ದೇವರಿಗೆ ಅಂತೇಳಿ ಕೇಳ್ತೀವಿ. ನಮ್ಮ ಜೀವನದಲ್ಲಿ ಯಾಕೆ ಕಷ್ಟ ಆಯಿತು, ನಾವು ಕಷ್ಟವನ್ನ ಏನಾದರೂ ಅಟ್ರಾಕ್ಟ್ ಮಾಡಿವ ಅಂತ ನಮಗೆ ಕ್ವಶನ್ ಬರುತ್ತೆ. ಈಗ ನಾವು ಸಾಕಷ್ಟು ಸಲ ಏನು ಮಾಡ್ತೀವಿ ಅಂದ್ರೆ ಕಷ್ಟದವರನ್ನ ಹುಡುಕಾಡ್ಕೊಂಡು ಹೋಗ್ತೀವಿ, ಅವ್ರಿಗೆ ಅನುಕಂಪ ತೋರ್ಸ್ಲಕ್ಕೆ ಶುರು ಮಾಡ್ತೀವಿ, ಅವ್ರ ವೈಬ್ರೇಷನ್ ಜೊತೆ ಕನೆಕ್ಟ್ ಆಗ್ತೀವಿ. ಈಗ ಅವ್ರಿಗೆ ಸಮಾಧಾನ ಮಾಡುವಂಥ ಸಂದರ್ಭದಲ್ಲಿ ಭಾಳ ಬರೀ ಕಷ್ಟದ ಬಗ್ಗೆ, ಸಂಘರ್ಷದ ಬಗ್ಗೆ, ಹೋರಾಟದ ಬಗ್ಗೆ, ಸಮಸ್ಯೆ ಬಗ್ಗೆ ಅದನ್ನೇ ಡಿಸ್ಕಸ್ ಮಾಡ್ತೀವಿ, ಅದ್ರ ಬಗ್ಗೆನೇ ಮಾತಾಡ್ತೀವಿ. ಇಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಮೆಸೇಜ್ ಹೋಗ್ಬಿಡುತ್ತೆ, ಇವ್ರಿಗೆ ಕಷ್ಟ ಅಂದ್ರೆ ಇಷ್ಟ, ಇವ್ರಿಗೆ ಸಂಘರ್ಷ ಅಂದ್ರೆ ಬಹಳ ಇಷ್ಟ ಆಗಂಗೆ ಕಾಣಿಸುತ್ತೆ. ಅದಕ್ಕೆ ಏನ್ ಮಾಡುತ್ತೆ, ನಮ್ಮ ವೈಬ್ರೇಷನ್, ನಮ್ಮ ಸಬ್ಕಾನ್ಶಿಯಸ್ ಮೈಂಡು ನಮ್ಗೆ ಕಷ್ಟ ಕೊಡೋರು, ನಮ್ಗೆ ಸಮಸ್ಯೆ ಮಾಡೋರು, ನಮ್ಮ ವಿರುದ್ಧ ಪಿತೂರಿ ಹೂಡೋರು ಅಂಥವರಿಗೆ ತಂದು ತಂದು ಅದೇ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಮಾಡುವಂತ ಆಲೋಚನೆಗಳು ಸರಿ ಇವೇನಾ ತಪ್ಪಿವೇನಾ ಗೊತ್ತಿಲ್ಲ, ಅದು ಯಾವ್ದಂದ್ರೆ ಕಸದ ಬುಟ್ಟಿ ತರ ಎಲ್ಲನೂ ಒಳ ತುಂಬ್ಕೋತಾ ಇದೀವಿ, ಮತ್ತೆ ನಾವೇನ್ ಆಲೋಚನೆ ಮಾಡ್ತೀವಿ ಅದೇ ಬರುತ್ತೆ. ಈಗ ನೋಡ್ರಿ, ಎಕ್ಸಾಂಪಲ್ ವಿವೇಕ್ ಹೇಳ್ತೀನಿ, ಒಂದು ವೈಟ್ ಬಾಲ್ ಇದೆ, ನೀವು ವೈಟ್ ಬಾಲ್ ಅನ್ನ ಆ ಕಡೆ ಹಾಕಿದ್ರೆ ವಾಪಸ್ ಯಾವ ಬಾಲ್ ಬರುತ್ತೆ ನಿಮ್ಗೆ? ಸೇಮ್. ಅದು ನಾನು ವೈಟ್ ಹಾಕ್ತಾ ಇದ್ದೀನಿ, ಬ್ಲಾಕ್ ಬರ್ಲಿ, ಯೆಲ್ಲೋ ಬರ್ಲಿ, ಆರೆಂಜ್ ಬರ್ಲಿ ಅಂದ್ರೆ ಬರೋದಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಥವಾ ನಮ್ಮ ಲೈಫ್ ಹಂಗೆ ಇದೆ, ನಾವು ಏನು ಕೊಡ್ತಾ ಇದ್ದೀವಿ ಅದು ವಾಪಸ್ ಬರುತ್ತೆ. ಕೊಡೋದು ಯಾವ್ದಿದೆ ಅಂದ್ರೆ ಆಲೋಚನೆಗಳಿದೆ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಶರೀರಕ್ಕೆ ಯಾವ ರೀತಿ ಆಹಾರದ ಅಗತ್ಯ ಇದೆ, ದಿನಕ್ಕೆ 2 ಸಲ 3 ಸಲ, ಅದೇ ರೀತಿ ನಮ್ಮ ಮೈಂಡಿಗೆ ಒಳ್ಳೆ ಆಲೋಚನೆಗಳ ಅಗತ್ಯ ಇದೆ. ಸೊ ಈ ಒಳ್ಳೆ ಆಲೋಚನೆಗಳು ಎಲ್ಲಿ ಗಟ್ಟಾಗ್ತಾವಂದ್ರೆ ಟ್ರೈನಿಂಗ್ ಸಿಸ್ಟಮ್ ನಲ್ಲಿ ಆಗ್ತಾವ. ಒಬ್ಬ ಕೋಚ್ನ ಮೂಲಕ ನಾವೇನಾದ್ರೂ ಕನೆಕ್ಟ್ ಆದೀವಿ, ಅದಕ್ಕೆ ಹೇಳ್ತಾರೆ ಸತ್ಸಂಗ. ನಾವೆಷ್ಟು ಒಳ್ಳೆಯವ್ರ ಜೊತೆ ಉಳ್ತೀವಿ ಅಷ್ಟು ನಮ್ದು ಆಲೋಚನೆಗಳು ಚೇಂಜ್ ಆಗ್ತಾವ. ನೀವು ಬೇಕಾದ್ರೆ ನೋಡ್ರಿ, ಒಂದು 8-10 ದಿನ ಸುಮ್ಮನೆ ಲೋ ಮೈಂಡೆಡ್ ಇರುವಂತ, ಲೋ ಎನರ್ಜಿ ಇರುವಂತ ಜನರ ಜೊತೆ ಕೂಡ್ರಿ, ನೀವು 11ನೇದವ್ರು ನೀವೇ ಆಗ್ಬಿಡ್ತೀರಿ. ನಿಮ್ಗೆ ಆಲಸ್ಯ ತುಂಬೋಗ್ಬಿಡುತ್ತೆ, ಹಾಸಿಗೆ ಬಿಟ್ಟು ಹೇಳ್ಬಾರ್ದಂತ ಅನಿಸ್ತದೆ. ಅದೇ ಆಕ್ಟಿವ್ ಆಗಿರುವಂತವ್ರು ಒಂದು 4-5 ಜನರ ಜೊತೆ ಉಳಿರಿ. ನೀವು ಯಾವಾಗ ಹೇಳ್ತೀರಿ ನಿಮ್ಗೆ ಗೊತ್ತಾಗಲ್ಲ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೂ ಬೆಳಗಾಗಿ ಹೇಳ್ತೀರಿ. ನೀವು ಯಾಕೆ ಹೇಳ್ತೀರಿ? ವೈಬ್ರೇಷನ್ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನಮ್ಮ ಥಿಂಕಿಂಗ್ ಇದೆ ನೋಡ್ರಿ, ಆಗುತ್ತೆ ಆಗುತ್ತೆ ಹಾಗೆ ಆಗುತ್ತೆ. ಈ ರೀತಿ ಮೈಂಡ್ ಅನ್ನ ನೀವು ಸೇವ್ ಮಾಡ್ಕೊಡ್ರಿ. ಮತ್ತೆ ಆಲೋಚನೆಗಳು ಮಾತ್ರ ನಮ್ಮ ಲೈಫ್ ಅನ್ನ ಪರಿವರ್ತನೆ ಮಾಡುತ್ತೆ. ಯಾರೋ ಹೇಳೋದ್ರಿಂದ ಲೈಫ್ ಚೇಂಜ್ ಆಗೋದಿಲ್ಲ. ನಾನ್ ಚೇಂಜ್ ಮಾಡ್ಕೋಬೇಕಂತ ಇಲ್ಲಿ ಡಿಸೈಡ್ ಆಗ್ಬೇಕು. ಇಲ್ಲಿ ಯಾವ್ದು ಪ್ರಿಂಟ್ ಆಗುತ್ತೆ ನೋಡ್ರಿ, ಅದೇ ಹೊರಗೆ ಪ್ರಕಟ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿ ಯಾವಾಗೂ ಹೇಳುತ್ತೆ ನೋಡ್ರಿ, ಯಾವುದು ಜಗತ್ತಲ್ಲಿ ನಾವು ಏನೆಲ್ಲವನ್ನ ನೋಡ್ತಾ ಇದ್ದೀವಿ, ಈಗ ಇಲ್ಲೆಲ್ಲ ನೀವು ಒಂದ್ಸಲ ನೋಡ್ರಿ, ರೂಮ್ನಾಗೆಲ್ಲ ಕಾಣ್ತಾ ಇದ್ದೇನ, ಇದಿಷ್ಟೆಲ್ಲವೂ ನಿರ್ಮಾಣ ಮಾಡಿದವರು ಒಬ್ಬೊಬ್ಬರು ಇದ್ದಾರೆ. ಈವನ್ ಒಂದು ಕ್ಯಾಲೆಂಡರ್ ಇದೆ ಅಂದ್ರೆ ಯಾರೋ ಒಬ್ರು ತಯಾರು ಮಾಡಿ ನನ್ನ ಮನೆ ತನಕ ಕಳ್ಸ್ಯಾರ. ಈಗ ಕ್ಯಾಲೆಂಡರ್ ನನಗೆ ಕಾಣ್ತಾ ಇದೆ, ತಯಾರು ಮಾಡಿದವ್ರು ಕಾಣ್ತಾ ಇದ್ದಾರೇನು? ಇಲ್ಲ. ಆ ತಯಾರು ಮಾಡಿರೋದೇ ಆಲೋಚನೆ. ಕ್ಯಾಲೆಂಡರ್ ಏನಿದೆ ನೋಡ್ರಿ, ಇವತ್ತು ನನ್ನ ಪ್ರೊಸೆಸ್ ನಡೀತಾ ಇರೋದು, ನನ್ನ ಲೈಫು ಕ್ಯಾಲೆಂಡರ್ ತರ. ಬಟ್ ಅದು ತಯಾರು ಮಾಡಿರುವಂತ ಎನರ್ಜಿ ಇದೆ ಅದು ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಹಾಗಾಗಿ ಆಲೋಚನೆ ಇದೆಯಲ್ಲ, ಅದು ನಮ್ಮ ಲೈಫ್ ಸರಿ ಬಹಳ ಕನೆಕ್ಟೆಡ್ ಇದೆ. ಅದಕ್ಕೆ ನಾವು ಹೇಳೋದು, ಬೆಳಗಾಗಿ ಎದ್ದು ಅಫರ್ಮೇಷನ್ಸ್ ಮಾಡ್ರಿ, ಗ್ರಾಟಿಟ್ಯೂಡ್ ಮಾಡ್ರಿ. ಗ್ರಾಟಿಟ್ಯೂಡ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಧನ್ಯತಾ ಭಾವ. ನೀವು ನೋಡ್ರಿ ವಿವೇಕ್, ಯಾರಾದ್ರೂ ನಮಗೆ ಒಂದು ಪೆನ್ ಕೊಟ್ಟರು ಸಿಗ್ನೇಚರ್ ಮಾಡೋದಕ್ಕೆ ಸುಮ್ಮನೆ ತಗೊಳ್ತೀವಿ, ಏನ್ ಹೇಳ್ತೀವಿ ಅವಾಗಿಂದ ಅವಾಗ? ಥ್ಯಾಂಕ್ ಯು ಹೇಳ್ತೀವಿ. ಸೊ ಬರೀ ಒಂದು ಪೆನ್ನಿಗೆ ಥ್ಯಾಂಕ್ ಯು ಹೇಳ್ತೀವಿ. ಲೈಫ್ ಕೊಟ್ಟಿರುವ ನಮ್ಮ ತಂದೆ ತಾಯಿಗೆ ಯಾವತ್ತಾದ್ರೂ ಥ್ಯಾಂಕ್ ಯು ಹೇಳಿವ? ಇಲ್ಲ. ಮತ್ತೆ ವರ್ಕ್ ಹೆಂಗ್ ಮಾಡುತ್ತೆ? ಎನರ್ಜಿ ಮಾಡೋದಿಲ್ಲ. ಸೊ ಹಾಗಾಗಿ ಸೈನ್ಸ್ ಇದೆ, ಇದು ನೀವು ಕಲಿಬೇಕು ಅಂತ ಹೇಳ್ತೀನಿ. ಹಾಗಾಗಿ ಥಿಂಕಿಂಗ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಎಲ್ಲದ್ರದ್ದು ಬೇಸ್ ಇದೆ. ಎಸ್, ನಾವು ವಿಷನ್ ಬೋರ್ಡ್, ಅಫರ್ಮೇಷನ್, ಜರ್ನಲೈಸಿಂಗ್ ಇತ್ಯಾದಿ ತಂತ್ರಗಳ ಬಗ್ಗೆ ಕೇಳಿದ್ದೇವೆ. ನಿಮ್ಮ ಅನುಭವಗಳಿಂದ ಯಾವ ಅತ್ಯಂತ ಎಫೆಕ್ಟಿವ್ ಇದೆ? ಸೊ ನಿಮ್ಗೆ ಒಂದು ಮಾತು ಹೇಳ್ತೀನಿ ನೋಡ್ರಿ, ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಒಂದು NLP ಅಂತ ಒಂದು ಕೋರ್ಸ್ ಇದೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಸೊ ಅಲ್ಲಿ ಏನು ಅಂದ್ರೆ, ನಾವು ಪ್ರತಿಯೊಬ್ಬರು, ಈಗ ಎಕ್ಸಾಂಪಲ್ ನಾವು 3 ಜನ ಇದ್ದೀವಿ.
ಈ ನಾವು 3 ಜನರಲ್ಲೂ ಸಮೇತ ಫ್ರೀಕ್ವೆನ್ಸಿಗಳು ಬೇರೆ ಬೇರೆ ಇವೆ. ಕೆಲವರಿಗೆ ನೋಡೋದ್ರಿಂದ ಕಲಿತಾರೆ, ನೋಡೋದ್ರಿಂದ ಹಿಂಗ್ ನೋಡ್ತಾರ ಸೀನ್ರಿ, ನೋಡೋದ್ರಿಂದ ಕಲಿತಾರ. ಕೆಲವರು ಕೇಳೋದ್ರಿಂದ ಮತ್ತೆ ಓದೋದ್ರಿಂದ ಕಲಿತಾರೆ, ಕೆಲವರು ಅನುಭವದಿಂದ ಕಲಿತಾರೆ. ಸೊ ಹಾಗಾಗಿ ಇಲ್ಲಿ ವಿಷನ್ ಬೋರ್ಡ್ ಯಾರಿಗೆ ಹೆಚ್ಚು ಕೆಲಸ ಮಾಡುತ್ತೆ ಅಂದ್ರೆ ಯಾರು ನೋಡೋದ್ರಿಂದ ಕಲಿತಾರೆ, ಅವ್ರು ಏನ್ ಕೆಪಾಸಿಟಿ ಇದೆ ನೋಡೋದ್ರಿಂದ ಕಲಿತಾರೆ, ಅವ್ರಿಗೆ ವಿಷನ್ ಬೋರ್ಡ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅದೇ ಆಡಿಯೋ ಬುಕ್ಗಳೆಲ್ಲ ಇರ್ತಾವಲ್ಲ, ಕೇಳ್ತೀವಲ್ಲ ಆಡಿಯೋ ಬುಕ್ಗಳು, ರೇಡಿಯೋದಿದು ಇರೋದು, ಅವು FM ಗಳಿರ್ಬೋದು, ಅಥವಾ ನೀವು ಯೂಟ್ಯೂಬ್ನಲ್ಲಿ ಹೋದ್ರೂ ಸಮೇತ ಆಡಿಯೋ ಬುಕ್ಗಳು ನಿಮ್ಗೆ ಸಿಗ್ತಾವೆ. ಸೊ ಇವು ಯಾರಿಗೆ ಹೆಲ್ಪ್ ಮಾಡ್ತಾವಂದ್ರೆ ಯಾರು ಕೇಳುಗರು ಇರ್ತಾರ ಅವ್ರಿಗೆ ಇವು ಹೆಲ್ಪ್ ಮಾಡ್ತಾವೆ. ಮತ್ತೆ ಕೆಲವರಿಗೆ ಏನು ಅಂದ್ರೆ ಅನುಭವದಿಂದ ಕಲಿತಾರೆ. ಅನುಭವ ಅಂದ್ರೆ ತನ್ನೊಳಗೆ ತಾನು ಒಂದು ಜೀವನದ ಒಂದು ಘಟನೆಯನ್ನ ಆಗಿರುತ್ತೆ, ಅದನ್ನ ನೋಡಿ ಅವ್ರು ಹೆಚ್ಚಿಗೆ ಕಲಿತಾರೆ. ಈಗ ಯಾರು ಅನುಭವದಿಂದ ಕಲ್ತಿರ್ತಾರೆ ಅವ್ರಿಗೆ ವಿಷನ್ ಬೋರ್ಡ್ ಅಷ್ಟೊಂದು ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಯಾರಿಗೆ ಆಲಿಸೋದ್ರಿಂದ ಕಲಿತಾರೆ ನೋಡ್ರಿ ಅವರಿಗೂ ವಿಷನ್ ಬೋರ್ಡ್ ಬೇಕಾಗೋದಿಲ್ಲ. ಬಟ್ ವಿಷನ್ ಬೋರ್ಡ್ ಬೇಕಾದವರಿಗೆ ಆಲಿಸೋದು ನೀವು ಕೊಡ್ತಾ ಇದ್ದೀರಿ ಅಂದ್ರೆ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ನೀವು ಮೊದಲು ಡಿಸೈಡ್ ಮಾಡಬೇಕು, ನಾನು ಯಾವುದ್ರ ಮೂಲಕ ಕಲಿತೀನಿ. ಈಗ ನಾನಿದ್ದೀನಲ್ಲ, ನಾನು ಕೇಳೋ ಮೂಲಕ ಮತ್ತೆ ಮಾತನಾಡೋ ಮೂಲಕ ಕಲಿತೀನಿ. ನಾನು ನೋಡೋದ್ರಿಂದ ಅಷ್ಟಿಲ್ಲ. ಈಗಲೂ ಹೇಳ್ತೀನಿ, ನನಗೆಲ್ಲಾದ್ರೂ ಟೂರು ಪಿಕ್ನಿಕ್ ಕರ್ಕೊಂಡು ಹೋದ್ರೆ ನಾನು ನೋಡೋದು ಕಮ್ಮಿ ಮಾಡ್ತೀನಿ, ಎಲ್ಲಾರ ಕುಂತು ಮೆಡಿಟೇಷನ್ ಮಾಡ್ತೀನಿ. ನಾನು ಅಷ್ಟದು ಫ್ರೀಕ್ವೆನ್ಸಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೋಡ್ತೀನಿ, ಖುಷಿ ಪಡ್ತೀನಿ ಅಷ್ಟೇ. ಬಟ್ ನನಗೆ ಆಲಿಸೋದಿದೆಯಲ್ಲ, ಆಲಿಸೋದು ಮತ್ತೆ ಮಾತನಾಡೋದ್ರಿಂದ ಅದು ನನ್ನ ಸಾಮರ್ಥ್ಯ ಇದೆಯಲ್ಲ ಅದು ಜಾಸ್ತಿ ಮಾಡುತ್ತೆ. ಅದಕ್ಕೆ ನಾವು ಕೈನೆಸ್ಥೆಟಿಕ್ ಅನ್ನುವಂಥ ವರ್ಡ್ ಸಮೇತ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಯಾವ ಪ್ಯಾಟರ್ನ್ ಇದೆ, ಯಾವ ರೀತಿ ಮಾಡಬೇಕು, ಮತ್ತೆ ವಿಷನ್ ಬೋರ್ಡ್ 100ಕ್ಕೆ 100 ರಿಸಲ್ಟ್ ಕೊಡುತ್ತೆ. ಬಟ್ ಅದು ಸೈನ್ಸ್ ಮೇಲೆ ನಾವು ಇದು ಕೆಲಸ ಮಾಡಬೇಕು. ಈಗ ನಂದು ವಿಷನ್ ಬೋರ್ಡ್ ಇದೆ, ನೀವು ನೋಡಿರ್ಬೇಕಾದ್ರೆ ನಾನು ಬರೀ ಎಲ್ಲ ಫೋಟೋಸ್ ತಂದು ಪೇಸ್ಟ್ ಮಾಡೀನಿ ಅಂದ್ರೆ ನಾನೆಲ್ಲ ಸಕ್ಸಸ್ ಆಗಿನಂತಿಲ್ಲ. ಪ್ರತಿದಿನನೂ ನಾನು ಅಫರ್ಮೇಷನ್ ಕೊಡ್ಬೇಕು, ಅದಕ್ಕೆ ಗ್ರಾಟಿಟ್ಯೂಡ್ ಕೊಡಬೇಕು. ನಾನೀಗ ಪತ್ರಿಜಿ ಅವ್ರದ್ದು ಫೋಟೋನ ಪೇಸ್ಟ್ ಮಾಡೀನಿ, ನಿಮ್ಗೆ ಗೊತ್ತಾ ಅದ್ಭುತ, ಅವ್ರು ಪೇಸ್ಟ್ ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ ಪಿರಮಿಡ್ ರೆಡಿ ಆಗಿತ್ತು. ನಮ್ಗೆ ಯಾವುದು ಕಲ್ಪನೆ ಇರಲಿಲ್ಲ. ನಾನು ಹಿಂಗೆ ಬೆಂಗಳೂರು ಹೋಗಿದ್ದೆ, ಚಂದ ಅನಿಸು ಒಂದು ಫೋಟೋ ತೊಗೊಂಡು ಬಂದಿದ್ದೆ, ನಾನು ವಿಷನ್ ಬೋರ್ಡಿಗೆ ಟಚ್ ಮಾಡಿದೆ. ನಾವು ಒಂದೇ ಏನೋ ಸ್ವಲ್ಪ ಮೆಡಿಟೇಷನ್ ಮಾಡೋಣ, ನೋಡಿದ್ರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಗೊತ್ತಿಲ್ಲದೆ ಏನು ಎನರ್ಜಿ ವರ್ಕ್ ಮಾಡ್ತಾ ಗೊತ್ತಿಲ್ಲ. ಇವತ್ತು 50 ಜನ ಕುಳಿತುಕೊಂಡು ಧ್ಯಾನ ಮಾಡುವಾಗ ನಾವು ಪಿರಮಿಡ್ ಅನ್ನ ರೆಡಿ ಮಾಡಿದ್ವಿ. ಎಲ್ಲಿಂದ ಸಾಧ್ಯ ಇತ್ತು? ಪ್ರತಿದಿನ ವೈಬ್ರೇಷನ್ ಜೊತೆಗೆ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಒಳಗೆ ಗ್ರಾಟಿಟ್ಯೂಡ್ ನಡೀತಾ ಇದೆ. ನೀವು ನೋಡಿರ್ಬೇಕಾದ್ರೆ ಇವತ್ತು ಇಲ್ಲಿ ತನಕ ಲೈಫ್ನಲ್ಲಿ ಬಂದೀವಂದ್ರೆ ಅದು ಎಷ್ಟೋ ಶಕ್ತಿಗಳು ನಮಗೆ ಕೆಲಸ ಮಾಡ್ತಾ ಇವೆ. ಮತ್ತೆ ಎನರ್ಜಿ ನೆನ್ಪಿಡ್ರಿ, ನೀವು ಸಣ್ಣವರಿದ್ರಿ, ಎನರ್ಜಿ ಯಾವತ್ತು ಕಾಣೋದಿಲ್ಲ, ಅದ್ರ ಕಾರ್ಯ ಮಾಡುತ್ತೆ. ಈ ವಿದ್ಯುತ್ ಶಕ್ತಿ ಕಾಣ್ತಾ ಇದೆನಾ ನಮ್ಗೆ? ಇಲ್ಲ, ಬಟ್ ಕಾರ್ಯ ಮಾಡುತ್ತೆ ಅಂತ ನಂಬ್ತೀವಿ. ಬಹಳ ದೂರ ಹೋಗೋದ್ ಬೇಡ, ಉಸಿರಾಟ ಕಾಣೋದಿಲ್ಲ ನಮ್ಗೆ, ವಾಯು ತತ್ವ ಕಾಣಿದೇನೆ ಇವತ್ತಿಗೆ? ಇಲ್ಲ, ಕೆಲಸ ಮಾಡ್ತಾ ಇದ್ದಿಲ್ಲ. ಸೇಮ್ ಹಂಗೆ ಈ ಅಫರ್ಮೇಷನ್, ಗ್ರಾಟಿಟ್ಯೂಡ್ ಇರ್ಬೋದು, ವಿಜುವಲೈಸೇಷನ್, ಇವೆಲ್ಲಾನು ಕೆಲಸ ಮಾಡುತ್ತೆ. ವಿಶ್ವಾಸದಿ ಮಾಡಿದ್ರ 100% ಆಗುತ್ತೆ. ಎಸ್, ಸೊ ಇವತ್ತಿಗೆ ಇಷ್ಟು ಸಾಕು ಅಂತೇಳಿ ಅನ್ಕೊಂಡಿದ್ದೀನಿ ನಾನು. ಮತ್ತೆ ನೋಡೋಣ. ಮತ್ತೆ ನಾನು ನನ್ನ ವ್ಯೂವರ್ಸ್ಗಳಿಗೆ ಒಂದು ವಿಷಯ ಹೇಳೋದು ಏನು ಅಂದ್ರೆ, ನಮ್ಮ ವಿವೇಕ್ ಫಸ್ಟ್ ಟೈಮ್ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಟೈಮ್ ಇರಲಿಲ್ಲ, ಆದರೂ ನಾನು ಸಮಯ ಕೊಟ್ಟಿದ್ದೆ. ಯಾಕಂದ್ರೆ ನಾವು ನಮ್ಮವ್ರಿಗೆ ಬೆಳೆಸ್ಬೇಕು, ನಮ್ಮವ್ರು ಬೆಳಿಬೇಕು. ನಾವು ಸ್ಪೆಷಲಿ ಯಾರೋ ಬೆಂಗಳೂರು ಮೈಸೂರದವ್ರು ಮಾಡ್ಲತ್ತಾರಂದ್ರೆ ಅವ್ರಿಗೆ ವ್ಯೂವರ್ಸ್ಗಳು ಬರ್ತಾರೆ, ಏನೇನೋ ಇರುತ್ತೆ, ಅವ್ರದ್ದೆಲ್ಲ ಸೈನ್ಸ್ ಬೇರೆ ಇದೆ. ಬಟ್ ನಾವು ನಮ್ಮವ್ರಿಗೆ ಪ್ರೋತ್ಸಾಹವನ್ನು ಮಾಡೋಣ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಸಮೇತ ಎಲ್ಲರ ಜೊತೆಗೆ ಹಂಚ್ಕೊಡ್ರಿ, ಮತ್ತು ವಿವೇಕ್ಗೆ ಸಪೋರ್ಟ್ ಮಾಡಿರಿ. ಅದಾದಮೇಲೆ ಸಾಕಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಎಲೆಮರೆಕಾಯಿ ಥರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾರ ಗಮನಕ್ಕೂ ಬರಲಿಲ್ಲ. ಬಟ್ ಒಂದೊಂದ್ಸಲ ಲಕ್ ವರ್ಕ್ ಮಾಡುತ್ತೆ. ಹಾಗಾಗಿ ನಿಮ್ಮ ಲಕ್ಕು ವರ್ಕ್ ಮಾಡ್ಬೋದು, ನೀವು ಅವರನ್ನು ಸಮೇತ ನೇರವಾಗಿ ಸಂಪರ್ಕ ಮಾಡ್ಬೋದು. ಅದಾದಮೇಲೆ ನಮ್ಮದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೂ ಸಮೇತ. ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅಂತಹ ಏನಾದರೂ ನಮ್ಮ ಕಡೆಯಿಂದನೂ ಸಹಾಯ ಸಹಕಾರ ಬೇಕಿದ್ರೆ ಈ ಕೆಳಗೆ ನಮ್ಮದು ನಂಬರ್ಸು ಮತ್ತು ಮಾಹಿತಿನೂ ಸಮೇತ ನಮ್ಮ ವಿವೇಕ್ ನಿಮಗೆ ಕೊಡ್ತಾರೆ, ನೀವು ನಮಗೂ ಸಂಪರ್ಕವನ್ನು ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು.